ಜಯವಾಗಲಿ. ಸ್ನೇಹಿತರೆ, ಎಲ್ಲ ಮಂಡಲ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳೇ, ಮೋರ್ಚಾ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ನಿಮಗೆ ಗೊತ್ತಿದ್ದಂಗೆ ದೇಶದಲ್ಲಿ ಸುಮಾರು 15,000 ಜನೌಷಧಿ ಕೇಂದ್ರಗಳಿದೆ. ದೇಶದಲ್ಲಿ ಸುಮಾರು 30,000 ಕೋಟಿಯಷ್ಟು ಇವತ್ತು ಜನರಿಗೆ ಉಳಿತಾಯ ಆಗಿದೆ ಈ ಜನೌಷಧಿ ಕೇಂದ್ರಗಳಿಂದ. ಕರ್ನಾಟಕದಲ್ಲಿ ಸುಮಾರು 1,541 ಕೇಂದ್ರಗಳಿಂದ ಪ್ರತಿ ತಿಂಗಳಿಗೆ 4 ರಿಂದ 5 ಲಕ್ಷ ಜನ ಈ ಜನೌಷಧಿ ಕೇಂದ್ರಗಳಿಂದ ತಮ್ಮ ಹಣವನ್ನು ಉಳಿತಾಯ ಮಾಡ್ಕೊಳ್ತಾ ಇದ್ದಾರೆ, ಆರೋಗ್ಯವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಟ್ಟಿ ಭಾಗ್ಯಗಳು ಕೊಟ್ಟು ಜನಗಳನ್ನ ದಿಕ್ತಪ್ಪಿಸಿ ಫ್ರೀ ಬಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಬಸ್ಗಳನ್ನ ಕಡಿಮೆ ಮಾಡಿರೋದಾಗ್ಬೋದು, ಜನಕ್ಕೆ ಗೊತ್ತಾಗಲಿ ಅನ್ನೋದು ಹೋರಾಟ ಇದು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಲೆಕ್ಕಾಚಾರದಲ್ಲಿ ಫ್ರೀ ಬಸ್ ಅಂತ ಕೊಡ್ತಾರೆ, ಬಸ್ ಸಂಖ್ಯೆನ ಕಡಿಮೆ ಮಾಡ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ನ ಜಾಸ್ತಿ ಮಾಡ್ತಾರೆ, ಪೆಟ್ರೋಲು ಡೀಸೆಲು ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ. ಇವತ್ತು ನಿಮಗೆ ಗೊತ್ತಿದ್ದಂಗೆ ರೈತನ ಪಡೆಯುವಂಥ ಒಂದು ಪಾಣಿ ದರ ಎಷ್ಟಿತ್ತು, ಎಷ್ಟಾಗಿದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಟ್ರಾನ್ಸ್ಫಾರಂ ಯಾವ ರೀತಿ ಕೊಡ್ತಾ ಇದ್ದಾರೆ? ಕೇವಲ 30,000 ಇದ್ದಿದ್ದ ಒಂದು ಟ್ರಾನ್ಸ್ಫಾರಂ, ರೈತನ ಬಳಸೋ ಒಂದು ಟ್ರಾನ್ಸ್ಫಾರಮ್ಗೆ ಟಿಸಿಗೆ ಇವತ್ತು 2,70,000ದಿಂದ 3 ಲಕ್ಷ ರೂಪಾಯಿ ಹಣ ಪಡೀತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಾಫಿಯಾ ತುಂಬಿಕೊಂಡು ಇವತ್ತು ಗ್ಯಾರಂಟಿಗಳಿಗೆ ಹಣ ಉಣ್ಸಕ್ಕಾಗ್ದಿರೇ ಏನು ಬಡ ಜನರ ಮೇಲೆ, ಉಳ್ಳೋರ ಮೇಲೆ ಹೋಗ್ತಾ ಇಲ್ಲ, ಇವರು ಬಡ ಜನರ ಮೇಲೆ ಇವರು ದಬ್ಬಾಳಿಕೆ. ಯಾವ ರೀತಿ ದಬ್ಬಾಳಿಕೆ? ಬೆಲೆ ಏರಿಕೆ ದಬ್ಬಾಳಿಕೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಜನೌಷಧಿ ಕೇಂದ್ರಗಳನ್ನ ತೆರೆದಿರೋದು ಕೇಂದ್ರ ಸರ್ಕಾರ ಬಡ ಜನರಿಗೆ, ರೈತಾಪಿ ವರ್ಗಕ್ಕೆ ಒಳ್ಳೇದಾಗಬೇಕು, ಅವ್ರ ಆರೋಗ್ಯ ಇದಾಗಬೇಕಂತ. ನಾನು ನಿಮ್ಗೊಂದು ತೋರ್ಸಕ್ಕೆ ಕೊಡ್ತಾ ಇದ್ದೀನಿ ಇಲ್ಲಿ ಮಾನ್ಯ ಪತ್ರಕರ್ತ ಮಿತ್ರಗಳಿಗೆ. ಇದೇ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಕೊರತೆಯಿಂದ ಪ್ರೈವೇಟ್ ಕ್ಲಿನಿಕ್ಗೆ ಬರ್ತಾರಂತ ಸ್ಲಿಪ್ಗಳು ದಿವಸಕ್ಕೆ 1,000 ಇದೆ. ಇವತ್ತು ಈ ಜನೌಷಧಿ ಕೇಂದ್ರದಿಂದ ಬಡ ಕೂಲಿ ಮತ್ತು ರೈತರು ಲಕ್ಷಾಂತರ ರೂಪಾಯಿ ಹಣವನ್ನು ಉಳಿಸಿ ತಮ್ಮ ಆರೋಗ್ಯವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ನೋಡಿ, ಗೈಗ್ಲೋಮ್ಯಾಟ್ ಟಿಪಿ ಇದು 18 ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ, ಆಚೆ ಹೋದ್ರೆ 120 ರೂಪಾಯಿ. ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರಾ? ಇಲ್ಲಿ ಸಿಗುತ್ತಾ ಇದು? ಒಂದು ಸ್ಟೋರ್ ವಾಸ್ ಅಂತ 9 ರೂಪಾಯಿ, ಕೇವಲ 9 ರೂಪಾಯಿ, 85 ರೂಪಾಯಿ ಔಟ್ಸೈಡು. ಈ ಥರ ಹೋದ್ರೆ ಸಾಕಷ್ಟಿದೆ, ನಿಮ್ಗೆ ಮಾಹಿತಿ ಕೂಡ ಕೊಡ್ತೀನಿ. ಏನಿವತ್ತು ಅದನ್ನು ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು? ಜಿಲ್ಲಾ ಕೇಂದ್ರಗಳಲ್ಲಿರುವಂಥ, ಜಿಲ್ಲಾಸ್ಪತ್ರೆಗಳಿರುವಂಥವ್ರನ್ನ ಮೋದಿಯವರು ಜನಪರ ಮಾಡಿರುವಂಥ ಒಂದು ಜನೌಷಧಿ ಕೇಂದ್ರಗಳನ್ನ ಉದ್ದೇಶಪೂರ್ವಕವಾಗಿ ಮೆಡಿಕಲ್ ಮಾಫಿಯಾ ಒತ್ತಡದಿಂದ 1,000 ಕೋಟಿ ಲಂಚ ಪಡೆಯೋಕ್ಕೆ ಈ ಒಂದು ಜನೌಷಧಿ ಕೇಂದ್ರಗಳನ್ನ ದಿನೇಶ್ ಗುಂಡೂರಾವ್, DK ಶಿವಕುಮಾರ್, ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಇದನ್ನ ಏನು ಮುಚ್ಚಕ್ಕೆ ಕೊಟ್ಟಿದೆ. ಇದು ಹೇಯ ಕೃತ್ಯ. ನೇರವಾಗಿ ನೀವು ಜನಗಳ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ. ನಿಮಗೆ ಸ್ವಲ್ಪ ಆದರೂ ಬಡವರ ಮೇಲೆ, ರೈತರ ಮೇಲೆ, ಕಾರ್ಮಿಕ ವರ್ಗದ ಮೇಲೆ ಪ್ರೀತಿ, ಕರುಣೆ ಅಂತಿದ್ರೆ ಈ ಕೆಲಸನ ತಕ್ಷಣ ನೀವು ನಿಲ್ಲಿಸಬೇಕು. ಇಲ್ಲವಾದರೆ ಉಗ್ರವಾದ ಯಾಕಂದ್ರೆ ನೀವು ಯಾವುದೇ ಹೋರಾಟಕ್ಕೆ ಕೇರೆ ಅನ್ನಲ್ಲ. ಇವತ್ತು ಎಲ್ಲ ರೀತಿ ಹೋರಾಟ ಮಾಡಿದ್ರೇನು ನೀವು ತಲೆಗೆ ಹಾಕ್ಕೊಂತ ಇಲ್ಲ. ನಿಮ್ಮದೇ ಆದಂಥ ಮೋಜು ಮಸ್ತಿಗೆ ಹೋಗ್ತೀರಿ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ನೇತೃತ್ವವರು ಅಭಿವೃದ್ಧಿ ಪರವಾಗಿ ಸಭೆಗಳು ತಗೊಂಡ್ರೆ
ಭಾರತದಲ್ಲಿ ಎಲ್ಲ ವಿರೋಧ ಪಕ್ಷದ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿಗಳು ಹೋಗ್ತಾರೆ, ಇವ್ರು ಯಾವುದೋ ಒಂದು ಬೀಗರೂಟಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ. ನಿಮಗೆ ರಾಜ್ಯದ ಜನರ ಬಗ್ಗೆ ಎಷ್ಟು ಕಾಳಜಿ ಅಂತ ನಿಮ್ಗೆ ಗೊತ್ತಾಗ್ತದೆ. ಬೇರೆ ಇಲ್ಲೇ ನೆರೆಯ ಆಂಧ್ರ, ತೆಲಂಗಾಣ, ಕೇರಳದ CMಗಳಿಗೆ ಅವ್ರಿಗೆ ಬೇಕಾದಂಥ ಪರಿಹಾರದ ಹಣವನ್ನು ಮಾನ್ಯ ಮೋದಿಯವ್ರ ಹತ್ರ ಮಾತಾಡಿ ಬಿಡುಗಡೆ ಮಾಡಿಸ್ಕೊಂಬಂದ್ರೆ ನಿಮಗೆ ಅದನ್ನು ಬಳಸ್ಕೊಳ್ಳೋಂಥ ತಾಕತ್ತಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಇನ್ನು ಸಲದ ಆರೋಪ ಮಾಡ್ತೀರಿ. ಮಾನ್ಯ ಕುಮಾರಸ್ವಾಮಿ ಅವರು 2000 ಎಲೆಕ್ಟ್ರಿಕ್ ಬಸ್ಗಳು ಕೊಟ್ಟರೆ ರೇವಂತ್ ರೆಡ್ಡಿ ಅವರು ಅಭಿನಂದನೆ ಸಲ್ಲಿಸ್ತಾರೆ. 4,500 ಎಲೆಕ್ಟ್ರಿಕ್ ಬಸ್ಗಳನ್ನ ಕರ್ನಾಟಕ ಕೊಟ್ಟಿದ್ದಾರೆ. ಸೌಜನ್ಯಕ್ಕಾದ್ರೂ ನೀವು ಒಂದು ಅಭಿನಂದನೆ ಸಲ್ಲಿಸಿದ್ದೀರಾ ಅಂದರೆ ನಿಮ್ಮ ಇಚ್ಛಾಶಕ್ತಿ ಏನು? ಕರ್ನಾಟಕದ ಜನರ ಪರವಾಗಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ? ಈ ಕಾರಣಕ್ಕೆ ಮಾನ್ಯ ಮಾಧ್ಯಮ ಮಿತ್ರರನ್ನ ಹೇಳ್ತೀನಿ, ಯಾಕೆ BJPಯ ಜನಪರ ಹೋರಾಟಗಳು ಇರ್ತವೆ ಅಂದರೆ ಪ್ರತಿಯೊಂದು ವಿಷಯಕ್ಕೂ ಇವತ್ತು ಕಟ್ಟ ಕಡೆಯ ಬಡವನಿಗೆ ಸಿಗುವಂಥ ಏನು ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರಗಳ ಮೇಲೆ ನಿಮಗೆ ಕಣ್ಣು ಬಿದ್ದಿ ಅಂದರೆ ಎಷ್ಟು ಮಾಫಿಯಾಗಳ ಹತ್ರ ನೀವು ದುಡ್ಡು ಪಡೆದಿದ್ದೀರಿ? ಜನಕ್ಕೆ ಉತ್ತರ ಕೊಡಬೇಕಾದ್ರೆ ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ ಅವರು. ಈ ಕಾರಣಕ್ಕೆ ಪ್ರತಿ ರಾಜ್ಯದ 40 ಜಿಲ್ಲಾ ಕೇಂದ್ರಗಳಲ್ಲೇ BJP ಜಿಲ್ಲಾ ಘಟಕಗಳು, ವಿಧಾನಸಭೆ ಘಟಕಗಳು ಈ ಹೋರಾಟವನ್ನು ಜನಪರವಾಗಿ ಮಾಡ್ತಾ ಇದೆ. ಈ ಹೋರಾಟಕ್ಕೆ ಮಣೆ ಹಾಕಬೇಕು. ಯಾವುದೇ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳ ಹತ್ರ ಯಾವುದೇ ಜನೌಷಧಿ ಕೇಂದ್ರಗಳನ್ನ ಮುಚ್ಚಬಾರ್ದು. ಇದು ಬಡವರಿಗಾಗಿ, ಬಡವರಿಗೋಸ್ಕರ ಮಾಡಿರುವಂಥ ಕಾರ್ಯಕ್ರಮ ಔಷಧ ಕೇಂದ್ರ. ಇವತ್ತು ನಿಮಗೆ ವರದಿ ಸಮೇತ ಕೊಡ್ತಾ ಇದ್ದೀನಿ ಎಷ್ಟು ಉಳಿತಾಯ ಆಗ್ತದೆ ಬಡವರಿಗೆ ಅಂತ. ಆ ಕಾರಣಕ್ಕೆ ಈ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಸಿದ್ದರಾಮಯ್ಯನಿಗೆ, ಬಡವರ ಹೊಟ್ಟೆ ಮೇಲೆ ಕಲ್ಲಾಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಹೊಟ್ಟೆ ಮೇಲೆ ಕಲ್ಲಾಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮೆಡಿಕಲ್ ಮಾಫಿಯಾ ಸಿದ್ದರಾಮಯ್ಯನಿಗೆ, ಮೆಡಿಕಲ್ ಮಾಫಿಯಾ ಸಿದ್ದರಾಮಯ್ಯನಿಗೆ, ಮೆಡಿಕಲ್ ಮಾಫಿಯಾ ದಿನೇಶ್ ಗುಂಡೂರಾವ್ಗೆ, ಮೆಡಿಕಲ್ ಮಾಫಿಯಾ ದಿನೇಶ್ ಗುಂಡೂರಾವ್ಗೆ, ಮೆಡಿಕಲ್ ಮಾಫಿಯಾ DK ಶಿವಕುಮಾರ್ಗೆ, ಮೆಡಿಕಲ್ ಮಾಫಿಯಾ DK ಶಿವಕುಮಾರ್ಗೆ ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಹೋರಾಟ 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 ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸಿದ್ದರಾಮಯ್ಯನಿಗೆ, ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಿರುವ ಭ್ರಷ್ಟ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲ ಖಾಲಿ ಮಾಡ್ಬಿಟ್ಟು ವಿರೋಧಿಗೆ ಆಗುವುದಿಲ್ಲ. ಜನೌಷಧಿ ಕೇಂದ್ರಗಳನ್ನು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಜನೌಷಧಿ ಕೇಂದ್ರಗಳನ್ನು ರದ್ದು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಿಲ್ಲಿಸಬೇಡಿ, 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 ನಿಲ್ಲಿಸಬೇಡಿ. ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ ಹೇಳಿ ಧಿಕ್ಕಾರ, ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ ಹೇಳಿ ಧಿಕ್ಕಾರ. ನಿಲ್ಲಿಸಬೇಡಿ, 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 ಹೋರಾಟಕ್ಕೆ, ಹೋರಾಟಕ್ಕೆ ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ, ಕಾಂಗ್ರೆಸ್ನ ಮೆಡಿಕಲ್ ಮಾಫಿಯಾಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನೌಷಧಿ ಕೇಂದ್ರವನ್ನು ನಿಲ್ಲಿಸಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನೌಷಧಿ ಕೇಂದ್ರವನ್ನು ನಿಲ್ಲಿಸಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್
ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕು ಅಂತಂದ್ಬಿಟ್ಟು ಅವರು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರು. ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಎಲ್ಲೆಲ್ಲಿ ಹಾಸ್ಪಿಟ್ಲ್ಗಳಿದ್ದಾವೆ, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಹಾಸ್ಪಿಟ್ಲ್ಗಳಿದ್ದಾವೆ ಆ ಹಾಸ್ಪಿಟ್ಲ್ಗಳಲ್ಲಿ ಜನೌಷಧಿ ಕೇಂದ್ರ ತೆರೀಬೇಕು. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಎಲ್ಲ ವರ್ಗದವ್ರಿಗೂ ಕಡಿಮೆ ಬೆಲೆಯಲ್ಲಿ ಜನೌಷಧಿ ಕೇಂದ್ರ, ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕು ಅನ್ನೋ ವಿಚಾರನ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಒಂದು ಮನೆಮಾತಾಗಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನ ಮಾನ್ಯ ಪ್ರಧಾನಮಂತ್ರಿಯವರು ತೆರೆದ್ರು. ಇದಾದ ನಂತರ ಏನು ಅವರಿಗೆ ಈಗ ಹೊಟ್ಟೆವರು ಬಂದಿದೆ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆ ಎಲ್ಲಿ ಮೋದಿಯವರಿಗೆ ಒಳ್ಳೆ ಹೆಸರು ಬಂದ್ಬಿಡ್ತದೋ, ಬಿಜೆಪಿಗೆ ಒಳ್ಳೆ ಹೆಸರು ಬಂದ್ಬಿಡ್ತದೋ ಅಂತ ಅವ್ರಿಗೆ ಹೊಟ್ಟೆವರಿ ಆಗಿ ಇವತ್ತು ಜನೌಷಧಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಹೊರಟಿದ್ದಾರೆ. ಅವರಿಗೆ ಇವತ್ತು ನಮ್ಮ ಜಿಲ್ಲಾ ಘಟಕದಿಂದ ಮತ್ತು ತಾಲೂಕು ಘಟಕದಿಂದ ಇವತ್ತು ಅದನ್ನು ಮುಚ್ಚಬಾರ್ದು, ಜನೌಷಧಿ ಕೇಂದ್ರಗಳನ್ನ ಶಾಶ್ವತವಾಗಿ ಉಳಿಸ್ಬೇಕು. ಬಡವರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಏನು ತೆರೆದೈತೆ ಜನೌಷಧಿ ಕೇಂದ್ರಗಳನ್ನ ಶಾಶ್ವತವಾಗಿ ಇರಬೇಕು, ಬಡವರಿಗೆ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಂದನೆಗಳು. ಜೊತೆಯಲ್ಲಿ ಈ ಕಾರ್ಯಕ್ರಮನ ಏನಾನ ಅವರು ಮುಚ್ಚಿದ್ದೇ ಆದರೆ, ಜನೌಷಧಿ ಕೇಂದ್ರ ಮುಚ್ಚಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ನನಗೆ ಅವಕಾಶ ಕೊಟ್ಟಂತ ಜಿಲ್ಲಾಧ್ಯಕ್ಷರಿಗೆ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ